ಈ ಶೂ ಅಂತೂ ಮಣ್ಣಿಗೆ ಹಾಕಿ ಹಾಕಿ ಕೆಸರು ಮುದ್ದೆ ಆಗ್ಯದೆ. ಒಂಚೂರು ಹೊರದೋಗಕ್ಕೂ ಆಗ್ಯದೆ. ಅಮ್ಮ ಕೇಳೋಣ ಅಂದರೆ ಪಾಪ ದುಡ್ಡು ಅದೆಯೋ ಇಲ್ಲ. ಬೇಡ ಪಾಪ, ಕೇಳಿದ್ರೆ ಎಲ್ಲರೂ ದುಡ್ಡು ಹೊಂದಿಸಿ ಕೊಡಿಸೇ ಬಿಡ್ತದೆ. ಪಾಪ ಬೇಡ, ಎಂತಕ್ಕೆ ಇಟ್ಕೊಂಡಿರ್ತದ ಏನೋ. ನಾನು ಕೇಳಬಾರ್ದು, ಇರಲಿ, ಏನಾಗಲ್ಲ. ಪೂರ್ತಿ ಹರಿದೋಗೋ ತನಕ ಇದೇ ಹಾಕ್ತೀನಿ. ವಿಶಾಲಾಕ್ಷಿ, ಓಯ್ ವಿಶಾಲಾಕ್ಷಿ. ಅಯ್ಯೋ ಮನೆ ಅಂಗ್ಳ ಅಂದರೆ ಗೊಚ್ಚೆ ಉಂಡಿ ಮಾಡಿಟ್ಕೊಂಡದೆ. ಮಾಗಭಿಂಗ್ಸು ಮಾತ್ರ ರೀ. ಬೇರೆಯವ್ರ ಮನೆ ಹಿಂಗಿದ್ದಿದ್ರೆ ಹದ ಹೇಳ್ತಿತ್ತು, ಅವರೆಲ್ಲ ಬೇಕಾದ್ರೆ ಹೇಳ್ಕೊ ದಂಗುರ ಸಾರಿಸ್ತಿತ್ತು. ಇದ್ರ ಮನೆ ಅಂಗ್ಳ ನೋಡಿ ಹೆಂಗೆ ಇಟ್ಕೊಂಡದೆ. ವಿಶಾಲಾಕ್ಷಿ, ಓ ಪದ್ಮತ್ತೆ, ಇವ್ರೆಂತಕ್ಕೆ ಬರ್ತಾ ಇದ್ದಾರೆ ನಮ್ಮ ಮನೆಗೆ? ಅಯ್ಯೋ ದೇವ್ರೆ, ಅಮ್ಮ ಎಂಥದಾರು ದುಡ್ಡು ಇಸ್ಕೊಂಡಿತ್ತ? ಎಂತಕ್ಕೆ ಬರ್ತಾ ಇದ್ದಾರೆ? ವಿಶಾಲಾಕ್ಷಿ, ಅದೇನೆ ಮನೇಲಿ? ಪದ್ಮತ್ತೆ ಬನ್ನಿ, ಅಮ್ಮ ಮನೇಲೆ ಅದೇ ಬನ್ನಿ. ಓ ಹುಡುಗ, ನೀ ಇಲ್ಲೇ ಅದೀಯನ? ನಾಯಿಗೆ ಕಟ್ಟಿಯನ? ಇಲ್ಲ, ನಾಯಿ ಇಲ್ಲ, ಬನ್ನಿ. ಅಮ್ಮ 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 ಅಮ್ಮ. ಓ ಎಂತದ ಬಲೆ, ಸಾಲಿಗೆ ಹೋಗ್ಲಣ್ಣ ನೀ? ಇನ್ನ ನಾನೀಗ ಹೋಗಿಯಾ ಅನ್ಕೊಂಡೆ. ಹಾಕ್ತಿದ್ಯಾರ ಸಾಲಿಗೆ ಹೋದೇನಂತ ಏನು ಮಾಡಿದೆ ಮಗನೆ? ಎಂತ ಆಯ್ತಾ? ಅಮ್ಮ ಪದ್ಮತ್ತೆ ಬರ್ತಾ ಇದಾರ ಕಣೆ. ಎಂತಕ್ಕೆ ಮಾರೈತಿ? ನೀ ಎಂತದಾರ ದುಡ್ಡು ಇಸ್ಕೊಂಡಿದ್ಯಾ ಅವ್ರ ಹತ್ರ? ಪದ್ಮನ? ಹೌದೇ ಸೈ ಮಾರಯ್ಯ. ಎಂತಕ್ಕೆ ಬರ್ತಾ ಇದೀಯಾ? ಇಲ್ಲ ಮಾರಯ್ಯ, ನಾ ದುಡ್ಡು ಗಿಡಿಸ್ಕೊಳಕ್ಕೆ ಹೋಗ್ಲಾ ಮಗನೆ. ನೀ ಎಂತಕ್ಕೆ ಅದಷ್ಟು ತಲೆ ಕೆಡ್ಸ್ಕೊತಾ ಇದೆಯಾ? ಎಂತಕ್ಕೆ ಬರ್ತಾ ಇದೆಯಾ ಏನೋ? ತಡಿ, ನಡಿ ನೀ ಸಾಲಿಗೆ ಹೋಗ. ಹಿಂಗೆ ಸ್ಕೂಲಿಗೆ ಹೊತ್ತಾಯ್ತು ಮರೆ, ನೀ ಹೋಗ. ಓ ವಿಶಾಲಾಕ್ಷಿ, ಅಲ್ಲೇ ಅದೀಯೇನೆ? ಹೂನೆ ಪದ್ಮ, ಬಾ ಒಳಗೆ ಬಾರೆ. ಎಂತದ ಬಲೆ ಹಂಗೆ ನೋಡ್ತಾ ನಿಂತೀಯಾ? ನೀ ಬಂದ್ಯಲ್ಲ, ನೀವೆಲ್ಲ ನಮ್ಮ ಮನೆಗೆ ಬರಲ್ಲ ಅಲ್ಲನೆ, ಅದಕ್ಕೆ ಅವನಿಗೆ ಪಾಪ ಒಂಥರ ಗಾರ್ಗಪ್ಪ ಆಗ್ಯಾನೆ. ಎಂತಕ್ಕೆ ಬಂದಾರ ಏನೋ ದುಡ್ಡು ಗಿಡಿಸ್ಕೊಂಡಿದ್ನ ಕೇಳ್ತಾ ಇದ್ದಾನೆ. ಛೇ ಇಲ್ಲ ಮಗನೆ, ಅದೇನ ಹಂಗೆ ಅನ್ಕೋತೀಯ? ಅದ್ಯಾಕ ನಾ ಬರಲ್ಲನ ನಿಮ್ಮ ಮನೆಗೆ? ನಿನ್ನಮ್ಮ ಏನು ದುಡ್ಡು ಇಸ್ಕೊಂಡ್ಲ ಮಗನೆ? ಅಮ್ಮ ಹಂಗಾರೆ ನಾ ಸ್ಕೂಲಿಗೆ ಹೋಗಿ ಬರಲಾ? ಹೂನ ಬಲೆ, ಹೋಗ್ಬಾರ. ಎಂತ ಮಾಡ್ತಿದ್ಯಾ ವಿಶಾಲಾಕ್ಷಿ? ಮಾಡೋದೆಂತದೆ ಪದ್ಮ, ಅದು ಕೋಳಿ ಹೊಡ್ಡಿ ಮಳಿಗೆ ಒಂಥರ ಇದು ಬಾಕ್ದಂಗಾಗಿತ್ತ. ಹಂಗಾಗಿ ಅಲ್ಲೇ ಎಲ್ಲ ದಬ್ಬೆ ಎಲ್ಲ ಕಟ್ ಸರಿ ಮಾಡ್ತಿದ್ದೆ. ನಂಗೆ ನೀ ಕೂಗು ಹಾಕಿದ್ದು ಕೇಳಲ್ಲ. ಇಲ್ಲ ಮನೆ ಹುಡುಗಿ ಹೇಳಿದ್ಮೇಲೆ ಗೊತ್ತಾಗಿದ್ದು. ಬಾ ಒಳಗೆ ಬಾ. ಇಲ್ಲೇ ಒಳಗೊಂದೆ ಅಂತ ಬರೋದಾ? ನಾ ಬಂದಿದ್ದೆ ಅಂತಕಂದ್ರೆ ನಮ್ಮ ಅಶ್ವಿನಿನ ಗೌರಿ ಹಬ್ಬಕ್ಕೆ ಕರಿಯೋದು ಕಣೆ. ಗುರುವಾರ ಹೋಗಿ ನನ್ನ ತಮ್ಮನ ಹೆಂಡತಿ ಎಲ್ಲ ಹೋಗಿ ಕರ್ಕೊಬರ್ತಾರೆ. ಶುಕ್ರವಾರ ಗೌರಿ ಪೂಜೆ ನಮ್ಮನೆಯಲ್ಲೇ ಮಾಡಿ, ಶನಿವಾರ ಗಣೇಶ ಹಬ್ಬಕ್ಕೆ ಎಲ್ಲ ಊರು ಮನೆಯವ್ರಿಗೆ ಹೇಳಿನ ಕಣೆ. ಹೇಳಿನಂದ್ರೆ ಈಗ ಲಕ್ಷ್ಮಕ್ಕರ ಮನೆಗೊಂದು ಹೇಳಿದೆ, ಈಗ ನಿಮ್ಮ ಮನೆಗೆ ಹೇಳಕ್ಕೆ ಬಂದಿದ್ದ. ನೀನು ಹುಡುಗರು ಎಲ್ಲ ಬನ್ನಿ, ನಿನ್ನ ಗಂಡಗೂ ಹೇಳತ್ತಾ? ನಮ್ಮ ಮನೇಲಿ ಇವರು ಗಂಡಸರಿಗೆಲ್ಲ ಹೇಳ್ತಾರೆ ಪ್ಯಾಟೆಲ್ ಸಿಕ್ಕಿದಾಗ. ನೀ ಮತ್ತೆ ಬರ್ಬೇಕು, ನೀನು ಹುಡುಗರು ಎಲ್ಲ ಬರಲೇಬೇಕು, ತಪ್ಸಂಗಿಲ್ಲ. ಮತ್ತು ಹುಡುಗರನ್ನ ಮನೇಲಿ ಬಿಟ್ಟು ಬಂದಿಯ ಎಲ್ಲಾರು. ನೀ ಮದ್ವೆಗೂ ಬರಲ್ಲ ಮಾರೈತಿ, ಇದಕ್ಕಾರು ಬಾ. ಓ ಹೊಸ್ಮದ್ ಮಕ್ಕಳಲ್ಲ? ಹಾಂ ಸರಿ ಬರ್ತೀನಿ. ಯಾವತ್ತಂದ್ರೆ ಭಾನುವಾರನಾ? ಅಲ್ಲೇ ಶನಿವಾರ. ಶನಿವಾರ ಗಣೇಶ ಹಬ್ಬ ಅಲ್ಲನೇ? ಹೂನೆ, ಹಬ್ಬದ ದಿನನೇ ಇಟ್ಕೊಂಡಿವಿ. ಹ್ಞೂ ಸರಿ ಮಾರೈತಿ, ಹಂಗಾರೆ ಬರ್ತೀವಿ ಎಲ್ಲರೂ. ನಮ್ಮನೆ ಗಂಡಸಿನ ನಂಗೆ ಗೊತ್ತಿಲ್ಲ, ನಾನು ಹುಡುಗರು ಮಾತ್ರ ಬರ್ತೀವಿ. ಹೂನೇ ವಿಶಾಲಾಕ್ಷಿ. ಲಕ್ಷ್ಮಕ್ಕರ ಮನೆಗೆ ಹೇಳ್ದ್ಯಾ? ಹೇಳ್ದೆ ಅಂದರೆ ಗುಮಾನಿ, ನೀವೆಲ್ಲ ಭಾರಿ ಕ್ಲೋಸ್ ಅಲ್ಲ, ಕರೆದಿರ್ತೀಯಪ್ಪ. ಕರೆದೆ, ಆದರೆ ಅಡುಗೆ ಎಲ್ಲ ಊರು ಮನೆಯವರೇ ಸೇರಿ ಮಾಡೋದು ಕಣೆ. ಅದಕ್ಕೆ ಅಯ್ಯೋ ಏನು ಸ್ವಲ್ಪ ಮಾತಾಡ್ಲಪ್ಪ ಹೆಂಗಸು, ಸೀಮ್ಗಿಲ್ದಿದ್ದು ನನ್ನ ಮಗಳು ಅಳಿಯ ಎಲ್ಲ ಆದರೆ ನಂಗೆ ಬರೋಕ್ಕಾಗಲ್ಲ, ಹಾಗೆ ಹೀಗೆ ಅಂತ ಭಾರಿ ಮಾತಾಡ್ತು ಮಾತ್ರ. ನಾ ಹೇಳ್ದೆ ಅವ್ರ ಹತ್ರ, ವಿಶಾಲಾಕ್ಷಿ ಎಲ್ಲ ಮಾಡ್ತದೆ, ನೀವೆಲ್ಲ ಬಂದು ಒಂದು ಚೂರು ಸಹಾಯ ಮಾಡಿದ್ರೆ ಸಾಕು ಅಂತ ಅಂದೆ. ಅದಕ್ಕೆ ಅದಕ್ಕೆ ಹೊಟ್ಟೆ ಕಿಚ್ಚಾಯ್ತೆ ಏನು, ನಾನು ವಿಶಾಲಾಕ್ಷಿ ಅಂತ ಭಾರಿ ಹೇಳ್ತಿದ್ನ. ಹಂಗಾಗಿ ಅದಕ್ಕೆ ಹೊಟ್ಟೆ ಕಿಚ್ಚಾಯ್ತು ಏನೋ ಕಣೆ. ನನ್ನ ಮಗಳು ಅಳಿಯ ಬರ್ತಾರೆ, ನಾನು ಅಳಿಯ ಬರ್ತಾನೆ ನಾಳೆ ಹಬ್ಬಕ್ಕೆ. ಅಳಿಯ ಇರ್ತಾನೆ, ನಮ್ಮ ಪುಟ್ಟಕ್ಕ ಆ ತಿಂಡಿ ಮಾಡಿಕೊಡು ಈ ತಿಂಡಿ ಮಾಡಿಕೊಡು ಅಂತದೆ. ನಂಗೆ ಆಗಲ್ಲೇನೋ ಕಣೆ ಅಂತ ಏನು ನಾಟಕ ಮಾಡ್ತು ಗೊತ್ತಾನೆ. ಮೊದಲಿಗೆ ನಾನು ಅಡುಗೆ ಎಲ್ಲ ಊರು ಮನೆಯವರೇ ಸೇರಿ ಮಾಡೋದು ಅಂತ ಅನ್ನೋಕೆ ಹ್ಞೂ ಅಂದದೆ. ನಾನು ವಿಶಾಲಾಕ್ಷಿನೇ ಎಲ್ಲ ಮಾಡ್ತದೆ, ನೀವೆಲ್ಲ ಒಂಚೂರು ಬಂದು ಹೆಚ್ಚಿಕೊಟ್ಟೋದು ಒಂಚೂರು ಅದಕ್ಕೆ ಸಹಾಯ ಮಾಡಿದ್ರೆ ಸಾಕು ಅನ್ನೋಕೆ ವರ್ಷನೇ ಬದಲು ಮಾಡ್ತದೆ ಹೆಂಗಸ.
ನಿನ್ನ ಮೇಲೆ ಹಠೆ ಕಿಚ್ಕಣೆ ಅದಕ್ಕೆ. ಅಯ್ಯೋ ಹೌದಾನೆ, ನನ್ನ ಮೇಲೆ ನೀನು ಇಷ್ಟಾರು ನಂಬಿಕೆ ಇಟ್ಕೊಂಡು ಮಾತಾಡ್ದೆಯಲ್ಲ, ಅದು ಖುಷಿ ಆಯ್ತು ಕಣೆ. ಹೂನೇ, ಅದ ಅವರಿಗೆ ಅವರು ಮತ್ತು ಶಾಲಿನಿ ಅಕ್ಕ ಭವ್ಯ ಇಷ್ಟು ಜನನೂ ಎಲ್ಲದಕ್ಕೂ ಮುಂದೆ ಹೋಗ್ಬೇಕು ಅಂತ ಕಮಲಕ್ಕಯ್ಯ ಹೇಳ್ತಿರ್ಲಿರಲ್ಲ, ನಿಮ್ಮನೆ ಮದುವೆ ಮನೇಲಿ ಏನು ಅವ್ರದ್ದೇ ಇಲ್ಲ ಅಂತಲ್ಲ, ಆಮೇಲೆ ಬೆಳ್ಳಿದು ಚರಣಂದು ಅಂತಲ್ಲ. ಹಾಗೆ ಕಣೆ, ಈಗ ಅದು ಬಿಟ್ಟು ಈಗ ನೀನು ನನ್ನ ಹೆಸರು ಹೇಳ್ಬಿಟ್ಟಿಯಾ, ಹಾಗಾಗಿ ಅರ್ಧ ಹೊತ್ತಿಗೂ ಉರಿದಿದ್ದು ಮತ್ತಿನ್ನೇನಲ್ಲ. ಹ್ಞೂ, ಮತ್ತೆ ನಾನು ಅಶ್ವಿನಿಗೂ ಫೋನ್ ಮಾಡಿದಾಗ ಹೇಳಿದ್ದೆ, ಅಶ್ವಿನಿನೂ ಅಷ್ಟೇ ಅಪ್ಪ, ಕರಿಯೋಕ್ಕೆ ಊರು ಮನೆಯವ್ರಿಗೆ ಯಾರನ್ನೂ ಕಳಿಸಲ್ಲ ಮರೆತಿ ನಾನು, ಹೀಗೆ ನನ್ನ ತಮ್ಮನ ಹೆಂಡತಿ ಅಷ್ಟೇ ಬರ್ತಾರೆ ಅನ್ನೋ ಅಶ್ವಿನಿಗೆ. ಅಶ್ವಿನಿ ಅಮ್ಮ ವಿಶಾಲಾಗಿ ಸತ್ತೇನು ಕಳಿಸೆ ಪಾಪ ಕಣೆ, ಮದುವೆಗೂ ಬರಲಾ ಅಂತ ಅಷ್ಟು ಕಾಯಸ್ ಮಾಡಿ ಹೇಳ್ತು. ನಾನು ಮತ್ತೆ ಹುಡುಗರು ಸಣ್ಣವ, ನಿನ್ನ ಗಂಡನು ಒಂಥರ ಅಲ್ಲನೆ, ಹಂಗಾಗಿ ಬೇಡ ಮಗನೇ ಇಲ್ಲೇ ಬತ್ತಿರಲ್ಲ ಅಂತ ಅಂದೆ. ಅಶ್ವಿನಿನೂ ಫೋನ್ ಮಾಡಿದಾಗೆಲ್ಲ ಕೇಳ್ತಿರ್ತದ ಕಣೆ ನಿನ್ನ ಸುದ್ದಿ. ಹೌದಾನೆ, ಛೇ ಪಾಪ, ಅಲ್ಲ ಮಗು ಗನಗದಿಯಾ? ಹೂನೇ ಗನಗದೆ.